ನೋಡಿ ಜಾಜಿ ಜಂಬಲ್ದಿನಿ ಅವರೇ, ನಮಗೂ ಮತ್ತು ನಿಮಗೂ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಕಣ್ರಿ. ಹೆಂಡತಿ ಅನ್ನೋಳು ನಿಭಾಯಿಸಬೇಕಾದ ಬೇಸಿಕ್ ಕರ್ತವ್ಯಗಳನ್ನ ನೀವು ಯಾವತ್ತಾದ್ರೂ ನಿಭಾಯಿಸಿದ್ರಿ ಅಂದ್ರೆ ಪ್ರೀತಿಯಿಂದ ಮಾತಾಡ್ತೆ, ಹಾಡು, ನೆಗೆ, ನೃತ್ಯ ಹಾಳಾಗೋಗ್ಲೆ ಡಿಂಗ್ ಡಂಗ್ ನಡೆದಿದೇನ್ರಿ? ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಪಾಪ ನಿನ್ಗೋಸ್ಕರ ಇಷ್ಟೊತ್ತೊಳಗೂ ಕಾಯ್ತಾ ಇದ್ಲು. ಮಾತೃಶ್ರೀ ರಂಗಮ್ಮನವರೇ, ಅವರು ಕಾಯ್ತಾ ಇದ್ದದ್ದು ನಮಗೋಸ್ಕರ ಅಲ್ಲ, ನಮ್ಮ ಜೇಬಿನಲ್ಲಿರುವ ದುಡ್ಡಿಗೋಸ್ಕರ. ಮೊದಲು ಎಲ್ಲೇ ಹೋಗಿದ್ರಿ ಅದನ್ನ ಹೇಳಿ. ಮನೆಯಲ್ಲಿ ನೆಮ್ಮದಿ ಸಿಕ್ಲಿಲ್ಲ ಕಣ್ರಿ, ಹಾಗಾಗಿ ಅನ್ಯ ಜೀವಿಗಳನ್ನು ನೋಡೋದಕ್ಕೆ ಅಂತ ಹೋಗಿದ್ದೆ. ಅಲ್ಲ ಕಣಲೆ, ಇಂಗ್ಲಿಷ್ ಪಿಕ್ಚರ್ಗೆ ಹೋಗಿದ್ದೆ. ಅನ್ಯ ಗ್ರಹದಿಂದ ಯಾವುದೋ ಒಂದು ಶಕ್ತಿ ಬರ್ರೋ ಅಂತ ನೆಲದ ಕಡೆಗೆ ಬರುತ್ತೆ. ನೆಲದ ಮೇಲೆ ನಿಂತಿದ್ದ ಹೀರೋ ಹೊಟ್ಟೆ ಒಳಗೆ ಜರ್ರೋ ಅಂತ ಸೇರ್ಕೊಳ್ಳುತ್ತೆ. ಆಮೇಲೆ ಒಂದೊಂದು ಆಟ ಆಡುತ್ತೆ ನೋಡೋದು. ಅದನ್ನ ಬರೀ ಬಾಯಿ ಮಾತಲ್ಲಿ ಹೇಳಕ್ ಆಗಲ್ಲ ಕಣ್ರೆ, ಅಲ್ಲಿ ಹೋಗಿ ನೋಡ್ಬೇಕು. ಹಾಗಾದ್ರೆ ನನಗೂ ಆ ಸಿನಿಮಾ ತೋರ್ಸಣ್ಣ. ಪಲ್ಲು, ಸಿನಿಮಾ ಯಾಕೆ? ಇಲ್ಲೇ ಇದೆಯಲ್ಲ ಅನ್ಯಗ್ರಹ ಜೀವಿ. ಏನಪ್ಪ ಇದು? ಹೊಟ್ಟೆ ಮೇಲೆ ಇಲಿ ಬಂದು ಕುತ್ಕೊಂಡ್ಬಿಟ್ಟಿದೆ. ಆ ಸಿನಿಮಾದಲ್ಲಿ ಹೀರೋ ಹೊಟ್ಟೆ ಒಳಗಡೆ ಇಲಿ ಸೇರ್ಕೊಂಡಾಗೆ ನನ್ನ ಹೊಟ್ಟೆ ಒಳಗೂ ಸೇರ್ಕೊಂಡ್ಬಿಡ್ತಲ್ಲಪ್ಪ. ಅಂದ್ರೆ ನಾನು ಮುಂದಕ್ಕೆ ಸೂಪರ್ಮ್ಯಾನ್. ಏನ್ ಬಾವ, ಇದ್ದಕ್ಕಿದ್ದಂಗೆ ಇಷ್ಟೊಂದು ಶಕ್ತಿ ಬಂದ್ಬಿಟ್ಟಿದೆ. ಪಾಂಡುರಂಗ ಸೂಪರ್ ಮ್ಯಾನ್ ಆಗ್ಬಿಟ್ಟಿಲ್ಲ. ಇನ್ ಮೇಲಿಂದ ಯಾರಾದ್ರೂ ನನ್ನ ಬುದ್ಧಿಗೆ ಬಂದ್ರೆ ಅವ್ರ ಪಾಲಿಗೆ ಕೂಡ ನಾನು ಸೂಪರ್ ಮ್ಯಾನ್. ಏನು ಇದು ನಿನ್ನ ಅವತಾರ? ಏನಾಯ್ತು ಕಂದ ನಿನಗೆ? ಅಮ್ಮ, ಅಣ್ಣಕ್ಕೆ ಸಿಕ್ಕಾಪಟ್ಟೆ ಶಕ್ತಿ ಬಂದ್ಬಿಟ್ಟಿದೆ. ಮಾತೃಶ್ರೀ ರಂಗಮ್ಮನವ್ರೆ, ನಿನ್ನೆ ರಾತ್ರಿ ಅನ್ಯ ಗ್ರಹದಿಂದ ಒಂದು ಇಲಿ ಓಡ್ ಬಂದು ಇದಕ್ಕಿದ್ದಂಗೆ ನನ್ನ ಹೊಟ್ಟೆ ಒಳಗಡೆ ಸೇರ್ಕೊಂಡ್ಬಿಡ್ತು. ಈಗ ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಾ ಇದೆ. ಅಯ್ಯೋ, ನಮ್ಮ ಅತ್ತೆಗೂ ಒಂದ್ಸಲ ಹೀಗೆ ಆಗಿತ್ತು. ಏನೋ ಹೊಟ್ಟೆ ಒಳಗಡೆ ಇಲಿ ಸೇರ್ಕೊಂಡಿದ್ದ? ಹಾಗೆ ಅವಳು ಅಂತ ಬ್ಯಾಗ್ ತಕೊಂಡು ಮಲಗಿದ್ಲು. ಒಂದು ಸುಂಡಿಲಿ ಬಾಯಿ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡ್ತು. ನೀವೇನ್ ಮಾಡಿದ್ರೆ? 2 ಚೆಂಬು ನೀರು ಕುಡಿಸಿದ್ವಿ. ಆಗ ಇಲಿ ಹೊಟ್ಟೆ ಒಳಗಡೆ ಈಜೊಡೆಯಕ್ ಶುರು ಮಾಡ್ತಾ? ನಮ್ಮ ಅತ್ತೆ ಬಾಯೊಳಗೆ ಬೋಂಡ ಇಟ್ವಿ. ಆ ಬೋಂಡದ ಘಮ್ಮನ ವಾಸನೆಗೆ ಇಲ್ಲಿ ಬಾಯೊಳಗೆ ಬಂತು, ತಕ್ಷಣ ಉಗಿದ್ಬಿಟ್ಟು. ಹಾಗಿದ್ರೆ ನಮ್ಮ ಬಾವನ ಹೊಟ್ಟೆ ಒಳಗಿರೋ ಇಲಿನ ಹಿಡಿಬೇಕು ಅಂದ್ರೆ ಬಾಯಲ್ಲಿ ಬೋನೆ ಇಡ್ಬೇಕನೋ. ನೀವು ಹೇಳಿದಾಗೆ ಅನ್ಯಗ್ರಹದ ಜೀವಿ ಬಂದು ಇವನು ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಇದು ಬಹಳ ಶಕ್ತಿಶಾಲಿ. ತಲೆ ಕೆಡ್ತು ಅಂದ್ರೆ ಎಲ್ಲಾರನ್ನು ಕಚ್ಚಿ ಕಚ್ಚಿ ಸಾಯಿಸ್ಬಿಡುತ್ತೆ. ಅಷ್ಟೇ ಅಲ್ಲ, ಈ ಜೀವಿಗೆ ಭೂಲೋಕದ ಜನರ ರಕ್ತ ಅಂತಂದ್ರೆ ಗ್ರೇಪ್ ಜ್ಯೂಸ್ ಇದ್ದಂಗೆ ಚಪ್ಪಸ್ಗಳು ಕುಡಿದು ಬಿಡುತ್ತೆ. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಸ್ಟಮಕ್ ಒಳಗಡೆ ಇರೋ ಶಕ್ತಿನ ಇಂಜೆಕ್ಷನ್ ಕೊಟ್ಟು ಕಿಲ್ ಮಾಡ್ಬಿಡಿ. ಯಾವ ಮೆಡಿಸಿನ್ ಕೊಟ್ರೆ ವರ್ಕ್ ಆಗ್ತಿಲ್ಲ ಅಂತ ಡಾಕ್ಟರ್ ಹತ್ರ ಹೇಳಿದಕ್ಕೆ ಅವ್ರು ಈ ದ್ರಾಕ್ಷಿನ ಕೊಟ್ಟಿದ್ದಾರೆ. ಹೋಗು, ಇದನ್ನ ಹಬಿಗ್ ತಿನ್ಸು. ಇದನ್ನ ಯಜಮಾನ್ರಿಗೆ ತಿನ್ಸಿದ್ರೆ ಸರಿ ಹೋಗ್ತಾರಾ? ಡಾಕ್ಟರ್ ಇದರಲ್ಲಿ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಲಿಕ್ವಿಡ್ ಎಕ್ಸ್ಪ್ಲೋಸಿವ್ ಇದೆ. ಅಂದ್ರೆ ಹವಿ ಇದನ್ನ ತಿಂದ ತಕ್ಷಣ ನಾ ಈ ರಿಮೋಟ್ ನ ಪ್ರೆಸ್ ಮಾಡ್ತೀನಿ, ಆಗ ಅದು ಬ್ಲಾಸ್ಟ್ ಆಗುತ್ತೆ. ಯಜಮಾನ್ರು ಸಿಡ್ದು ಹೋಗ್ತಾರಾ? ಯಜಮಾನ್ರು ಸಿಡ್ದು ಹೋಗಲ್ವೇ, ಅವ್ರ ಸ್ಟಮಕ್ ಅಲ್ಲಿರೋ ಇಲ್ಲಿ ಮಾತ್ರ ಬ್ಲಾಸ್ಟ್ ಆಗುತ್ತೆ. ಈ ಕೆಲಸನ ನೀವೇ ಮಾಡ್ಬೋದಲ್ಲ? ನಾನೇ ಮಾಡ್ಬೋದು. ನಾನು ಅವ್ರಿಗೆ ಇದನ್ನ ತಿನ್ಸಕ್ ಹೋದಾಗ ಅವ್ರು ನನಗೆ ವಾಪಸ್ ತಿನ್ಸಿ ನಾನ್ ಬ್ಲಾಸ್ಟ್ ಆಗ್ಬಿಟ್ರೆ. ಹಾಗಿದ್ರೆ ನೀವು ನನ್ ಜೊತೆಗ್ ಬನ್ನಿ, ಇಬ್ರು ಒಟ್ಟಿಗೆ ಹೋಗಿ ತಿನ್ಸೋಣ. ಹಬಿ, ಟೇಕ್ ದಿಸ್. ಯಾವ ಪುರುಷಾರ್ಥಕ್ಕಾಗಿ ನಮಗೆ ಈ ಹಣ್ಣು? ಹಬಿ, ನಿಮ್ಗೆ ಗ್ರೇಪ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ತಂದೆ. ತಿನ್ನಿ ಪ್ಲೀಸ್. ಯಾಕೆ ಹಿಂಗ್ ಓಡ್ ಬಂದ್ರಿ? ನಾವಲ್ಲೇ ಇದ್ದಾಗ ರಿಮೋಟ್ ನ ಪ್ರೆಸ್ ಮಾಡಿದ್ರೆ ಇಬ್ರು ಬ್ಲಾಸ್ಟ್ ಆಗ್ತದೆ. ಹಬಿ, ನಿಮ್ ಸ್ಟಮಕ್ ಅಲ್ಲಿರೋ ಇಲಿನ ನಾನೇ ಓಡಿಸಿದ್ದು. ನನ್ನ ಹೊಟ್ಟೆ ಒಳಗಡೆ ಇದ್ದ ಇಲಿನ ಯಾಕ್ರಿ ಓಡಿಸ್ಬಿಟ್ರಿ? ಅಯ್ಯೋ ಶಿವನೇ, ಇಷ್ಟೊತ್ತು ನಾನು ಕಂಡಿದ್ದ ಕನಸ. ಅದು ಜಾಜಿ ಜಂಬಲ್ದಿನಿ ಅವರೇ, ಅನ್ಯ ಗ್ರಹದಿಂದ ಒಂದು ಜೀವಿ ಬಂದು ಇಲಿ ರೂಪದಲ್ಲಿ ನನ್ನ ಹೊಟ್ಟೆ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು. ನಾನು ಇದಕ್ಕಿದ್ದಂಗೆ ಸೂಪರ್ ಮ್ಯಾನ್ ಆಗ್ಬಿಟ್ಟಿದ್ದೆ. ಆವಾಗ ನಿಮ್ಗೊಂದು ಕಾಟ ಕೊಟ್ಟೆ ನೋಡಿ ನೋಡಿ ನೋಡಿ. ಇನ್ನೊಂದ್ಸಲ ಈ ರೀತಿ ಕನ್ಸ್ಕೊಂಡ್ರೆ ನಾನೇ ನಿಮ್ನ ಕರ್ಕೊಂಡು ಹೋಗಿ ಪರ್ಮನೆಂಟ್ ಆಗಿ ಅಲ್ಲೇ ಬಿಟ್ಟು ಬರ್ತೀನಿ.